ಅನ್ನಿಸ್ಕೊಳ್ತೀನಿ ನಾನು. ಸರ್, ಜಮೀರ್ ಅವ್ರನ್ನ ಕರ್ಕೊಂಡು ಬಂದಿದ್ದ ಅಥವಾ ಜಮೀರ್ ಅವರೇ ಗೆಲ್ಲಿಸಲೇಬೇಕು ಅಂತ ಅಭ್ಯರ್ಥಿನ ಅಂತ ಬಂದಿದ್ದ? ನೋಡಿ, ಅಲ್ಲಿನ ಜನ ಇಲ್ಲಿಂದ ಎಷ್ಟೊಂದು ನಾಯಕರು ಹೋದ್ರು, ಅಲ್ಲಿ ಚೀಫ್ ಮಿನಿಸ್ಟರ್ ಹೋದ್ರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಹೋದ್ರು, ಅಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ MLAಗಳು ಅಲ್ಲೇ ಇದ್ದರು, ಮತ್ತು ಎಲ್ಲ ಮಂತ್ರಿಗಳು ಅಲ್ಲೇ ಇದ್ದರು, ಮತ್ತು 3000 ಒಂದು ಆಫೀಸ್ ಬೇರೋರ್ಸ್ ಎಲ್ಲರೂ ಅಲ್ಲೇ ಕೂತ್ಕೊಂಡು ಎಷ್ಟೋ ಕಷ್ಟಪಟ್ಟರು. ಯಾರು ಬಂದ್ರೂ ಮುಖ್ಯಮಂತ್ರಿಗೆ ಡೈರೆಕ್ಟ್ ಸವಾಲು ಹಾಕಿದ್ದೇನು, ಜಮೀರ್ ಅವ್ರು ಎಲ್ಲಿ, ಜಮೀರ್ ಅವ್ರು ಬಂದ್ರೇ ಇಲ್ಲಿ ನಿಮಗೆ ಓಟು ಅಂತ ಡೈರೆಕ್ಟ್ CMಗೆ ಹೇಳಿದ್ಮೇಲೆ, ಹೌದಪ್ಪ 5ನೇ ತಾರೀಕಿಗೆ ಜಮೀರ್ ಅವ್ರು ಬರ್ತಾರೆ ಅಂತೇಳಿ ಮುಖ್ಯಮಂತ್ರಿಗಳು ವಾದ ಮಾಡಿದ್ರು. 5ನೇ ತಾರೀಕು ಇವ್ರು ಬಂದುಬಿಟ್ರು. ಅಕಸ್ಮಾತ್ ಇವ್ರು ಬಂದು ಹೋಗ್ತಿರ್ಲಿಲ್ಲ ಅಂತೇಳಿದ್ರೆ ಇವತ್ತು ರಿಸಲ್ಟ್ ಬೇರೆದಾಗ್ತಿತ್ತು. ಇವ್ರು ಬಂದ್ರಲ್ಲ, ಅಲ್ಲಿಂದ ನಮ್ಮ ಒಂದು ಇದರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಮುಂದಕ್ಕೆ ನಾವೇನು ಮಾಡಬೇಕಪ್ಪ ಅಂತಬಿಟ್ಟು ಕನ್ಫ್ಯೂಷನ್ ಕ್ರಿಯೇಟ್ ಜನರಿಗೆ ಆಯ್ತು. ಇವಾಗ ಜಮೀರ್ ಬಂದುಬಿಟ್ರು ಅಂತ ಎಷ್ಟೋ ಜನ ಕಾಂಗ್ರೆಸ್ ಕಡೆ ವೋಟ್ ಮಾಡಿರೋದು ಬೇರೆ ಇವ್ರು ಬಂದು ಹೋಗಿರೋದ್ರಿಂದ. ಇವ್ರು ಬರ್ತಿರ್ಲಿಲ್ಲ ಅಂತೇಳಿದ್ರೆ ನಮ್ಮ ಅಭಿಯಾನ ಸರಿಯಾಗಿರ್ತಾ ಇತ್ತು, ನಮ್ಮ ಸಂದೇಶ ಸ್ಪಷ್ಟವಾಗಿರ್ತಾ ಇತ್ತು. ಸರ್, ಏನು ವಾಟ್ ನೆಕ್ಸ್ಟ್ ಸರ್? ಈಗ ಹಾಗಾದ್ರೆ ವಾಟ್ ನೆಕ್ಸ್ಟ್ ಇಲ್ಲ, ಆ ಒಂದು ಕ್ಷೇತ್ರದಲ್ಲಿ ಮಾತ್ರ ಮೆಸೇಜ್ ಅಥವಾ ಎಂಟೈರ್ ಕರ್ನಾಟಕಕ್ಕೆ ಮೆಸೇಜ್? ವಾಟ್ ನೆಕ್ಸ್ಟ್ ಈಸ್ ವೆಯ್ಟ್ ಆ್ಯಂಡ್ ವಾಚ್. ಇವಾಗ ಕುತೂಹಲವಾಗಿ ನಾವು ಕಾಯ್ಕೊಂಡು ನೋಡ್ತಾ ಇದ್ದೀವಿ. ಕೊಟ್ಟಿರುವ ಭರವಸೆಗಳನ್ನು ಈಡೇರಿಸ್ರಿ. ಇವಾಗ ಗೆಲುವಾಯ್ತಲ್ವಾ, ಖುಷಿ ಪಟ್ಟಿದ್ದೀರಲ್ಲ, ಇವಾಗ ಎಲ್ಲರಲ್ಲೂ ನಿಮ್ಮದು ಗೌರ್ಮೆಂಟ್ ಬಂದಿದೆ ಅಲ್ವಾ, ಎಲ್ಲ ಖುಷಿ ಇರುವಾಗ ನಮ್ಮ ಸಮುದಾಯಕ್ಕೆ ಯಾಕೆ ನೀವು ಬೇಸರವನ್ನು ಕೊಡ್ತೀರಿ? ನಮ್ಮ ಸಮುದಾಯದ ನಾಯಕರನ್ನು ನೀವು ಉಚ್ಚಾಟನೆ ಮಾಡಿದರೆ ಅವ್ರಿಗೆ ವಾಪಸ್ ತೊಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಮುಂದಕ್ಕೆ 30ರಿಂದ 50% ಎಲ್ಲೆಲ್ಲಿ ನಮ್ಮ ಅಲ್ಪಸಂಖ್ಯಾತರ ಮತಗಳಿದ್ದೀವೋ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳಿಗೆ ನೀವು ಟಿಕೆಟ್ ಕೊಡ್ರಿ, ಏನು ನಿಮಗೆ ಮೋಸ ಆಗಲ್ಲ. ಇವಾಗ ದಾವಣಗೆರೆ ದಕ್ಷಿಣದ ಮುಸಲ್ಮಾನರು ನಿಮಗೆ ಮೋಸ ಮಾಡಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರು ಇವತ್ತಿಗೂ ಕೂಡ ಮೋಸ ಮಾಡಿಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮುಂದಕ್ಕೂ ಮೋಸ ಮಾಡಲ್ಲ, ನಮ್ಮ ಮಾತುಗಳನ್ನು ಇಟ್ಕೊಳ್ಳಿ. ನಾವು ಫಿಕ್ಸ್ ಡಿಪಾಸಿಟ್ಗಳಲ್ಲ. ನೀವು ಪದೇ ಎಲೆಕ್ಷನ್ ಬಂದಾಗ ನಮಗೆ ಯೂಸ್ ಮಾಡಿಬಿಡೋದು, 5 ವರ್ಷ ನಮಗೆ ಹಂಗೆ ಬಿಟ್ಬಿಡೋದು ಇನ್ನು ಮುಂದೆ ನಡೆಯಲ್ಲ. ಇವಾಗ ಈ ಸ್ಪಷ್ಟವಾದ ಸಂದೇಶ ನಿಮಗೆ ತಲುಪಿದೆ. ದಯವಿಟ್ಟು ಮುಂದೆ ಬರುವ ಚುನಾವಣೆಗಳಲ್ಲಿ ನಮಗೆ ನಮ್ಮ ಒಂದು ರೆಪ್ರೆಸೆಂಟೇಷನನ್ನು ಸರಿಯಾಗಿ ಕೊಡಿ. ನಮಗೆ ಕೊಟ್ಟಿರುವ ವಾದಗಳನ್ನು ನೀವು ಇದು ಮಾಡಿರಿ, ಈಡೇರಿಸ್ರಿ. ಚೆನ್ನಾಗಿ ನಡೀತದೆ. ಮುಂದಕ್ಕೆ ಕಾಂಗ್ರೆಸ್ದೇ ಜಯ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.